ಸರಿ ಸರ್, ನೀವ್ ಹೇಳಿದ್ದೆ ಕರೆಕ್ಟ್ ಅಂತ ಅಂದ್ಕೊಳ್ಳೋಣ. ಬೆಳಿಗ್ಗೆನೆ ಎದ್ದು ಕಾಫಿ ಕೊಡೋದು, 3 ಹೊತ್ತು ಊಟ ಹಾಕೋದು, ಮನೆಗೆ ಚೆನ್ನಾಗಿ ನೋಡ್ಕೊಳ್ಳೋದು, ರಾತ್ರಿ ಸುಖ ಬೇರೆ ಕೊಡೋದು, ಇದು ಹೆಂಡತಿ ಕೊಟ್ಟಿರೋ ಜವಾಬ್ದಾರಿ. ಅದಕ್ಕೆ ಈ ಗಂಡ ಸಾಕೋದು, ಸಂಪಾದನೆ ಮಾಡೋದು, ದುಡ್ಡು ಕೊಡೋದು, ಪ್ರೀತಿ ಮಾಡೋದು, ಇವೆಲ್ಲ ಹೆಂಡತಿ ಕೊಡೋ ಸಂಬಳ. ಅಷ್ಟೇ ಅಲ್ವಾ ಸರ್? ಅಷ್ಟೇ ತಾನೆ? ಎಸ್, ಯು ಆರ್ ರೈಟ್. ಓಕೆ, ಅದೇ ರೈಟ್ ಆಗಿದ್ರೆ, ಅದೇ ರೈಟ್ ಅಂತ ಹೇಳಿದ್ರೆ, ಅವಳು ಮಾಡೋ ಕೆಲಸನೇ ಅವಳಿಗೆ ವೃತ್ತಿ ಆಗುತ್ತೆ, ಅವಳಿರೋ ಮನೆನೇ ಅವಳಿಗೆ ಆಫೀಸ್ ಆಗುತ್ತೆ. ಅವಳು ಮನೆಯಲ್ಲೇ ಬೇಡ ಬೇಡ ಅಂತ ಹೇಳಿದ್ರು ಮೈ ಮೇಲೆ ಬೀಳೋ ಇಂಥ ನನ್ನ ಮಕ್ಳು, ಈ ಮಹಾನ್ ಭಾವನೆ ಆಫೀಸಲ್ಲಿ ಬಾಸ್ ಆಗ್ತಾನೆ, ಮತ್ತೆ ಈ ಸಿಚುವೇಶನ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ಆಫೀಸ್ ಅಂತ ಹೇಳ್ತಾರೆ. ಅದು ಕೂಡ ತಪ್ಪೇ, ಅದು ಕೂಡ ತಪ್ಪೇ. ಸರ್ಗೆ ಮತಿ ಭ್ರಮಣೆ ಆಗಿದೆ ಅನ್ಸುತ್ತೆ. ಅವ್ರು ಏನು ವಾದಿಸ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಹೇಗಾದ್ರೂ ಮಾಡಿ ನಮ್ ಕ್ಲೈಂಟ್ ರಾಜ್ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಹಠ ಅವರಲ್ಲಿ ಕಾಣಿಸೋದ್ ಬಿಟ್ರೆ ನನ್ಗೇನು ಲಾಜಿಕ್ ಕಾಣಿಸ್ತಿಲ್ಲ. ಇವರ ಅಬ್ಜೆಕ್ಷನ್. ಕೂತ್ಕೊಳ್ಳಯ್ಯ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ವಸಿಷ್ಠ, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ದುಡ್ಡು, ಸೆಕ್ಸು ಪ್ರಪಂಚದಲ್ಲಿರೋ ಎಲ್ಲ ವ್ಯಕ್ತಿಗೂ ಬೇಕು. ಆದ್ರೆ ಅದನ್ನ ಆಸೆ ಪಟ್ಟವ್ರನ್ನ ಮಾತ್ರ ನೀಚರಂತ ನೋಡುತ್ತೆ ಈ ಸಮಾಜ. ಅಂತ ಜನರಲ್ಲಿ ಇವರು ಒಬ್ರು, ನನ್ನ ಕ್ಲೈಂಟ್ ರಾಜ್ಕುಮಾರ್. ಇದರಲ್ಲಿ ಫಸ್ಟ್ ಕಲ್ಪ್ರಿಟ್ ಸೋಷಿಯಲ್ ಮೀಡಿಯಾ. ಇದು ಬಂದಾಗಿಂದನೇ ಶುರುವಾಯ್ತು ಈ ದರಿದ್ರ. ಪೋಸ್ಟ್ ಮಾಡೋ ಪ್ರತಿಯೊಬ್ನು ಲಾಯರೇ, ಕಮೆಂಟ್ ಮಾಡೋ ಪ್ರತಿಯೊಬ್ನು ಜಡ್ಜೆ, ಪ್ರತಿ ಮನೇನು ಕೋರ್ಟೆ. ಫೇಮಸ್ ಆಗ್ಬೇಕು ಅಂದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ. ವಿಡಿಯೋದಲ್ಲಿ ಟಿಕ್ ಟಾಕ್ ಅಲ್ಲಿ ನಿಲ್ಸಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಹುಡುಗರನ್ನ ಬಕ್ರಗಳಾಗಿ ಮಾಡ್ಬೇಕು, ಗಂಡಸರನ್ನ ರೇಪಿಸ್ಟ್ಗಳಾಗಿ ಮಾಡೋದು ತುಂಬಾ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಕೋರ್ಟ್ ವರ್ಗೂ ಬರೋ ಕೇಸ್ಗಳೆಲ್ಲ ಒಂದು ಟ್ವೀಟ್ ಅಲ್ಲಿ ಮುಗ್ದೋಗುತ್ತೆ. ಯುವರ್ ಆನರ್, ಇದಕ್ಕೂ ಮುಂಚೆ ಎಷ್ಟು ಸೋ ಕಾಲ್ಡ್ ಮ್ಯಾರಿಟಲ್ ರೇಪ್ ಕೇಸ್ನ ಕೇಳಿದೀವಿ. ಕಡಿಮೆ. ಏನಕ್ಕಂದ್ರೆ ವೈವಾಹಿಕ ಜೀವನಕ್ಕೆ ನಮ್ಮ ಜನರೇಷನ್ ಕೊಡೋ ವ್ಯಾಲ್ಯೂ ಅಷ್ಟಿದೆ. ಅದು ವ್ಯಾಲ್ಯೂ ಅಲ್ಲ ಸರ್, ಭಯ ಅಂತಾರೆ ಅದನ್ನ. ಡ್ಯೂಟಿ ಲಾಯರ್ ವಾದ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ವಾ ನಿಂಗೆ? ಮಿಸ್ಟರ್ ವಸಿಷ್ಠ, ಎಷ್ಟನೇ ಕೇಸ್? ವಸಿಷ್ಠ, ಎಷ್ಟನೇ ಕೇಸು? ವಸಿಷ್ಠ ಅವರೇ, ನಂದು ಎಷ್ಟನೇ ಕೇಸು ಗೊತ್ತಾ? 50ನೇದು. ನೀವು ಕೋರ್ಟ್ ರೂಲ್ಸ್ ನ ಧಿಕ್ಕರಿಸ್ತಾ ಇದ್ದೀರಾ. ಸೀನಿಯರ್ಗೆ ರೆಸ್ಪೆಕ್ಟ್ ಕೊಡು. ಮೊದಲು ಕೂತ್ಕೋ. ಕೂತ್ಕೋ. ವಸಿಷ್ಠ ಅವರೇ, ಐ ಆಮ್ ಸಾರಿ ಯುವರ್ ಆನರ್. ಮದುವೆ ಅನ್ನೋದು 2 ಜೀವಿಗಳ ಮಧ್ಯೆ ಇರೋ ಅಗ್ರಿಮೆಂಟ್. ಈ ಕಾಲದ ಮಕ್ಕಳಿಗೆ ಅದರ ಬೆಲೆ ಗೊತ್ತಾದ್ರೆ ಅದ್ರ ಮಹತ್ವ ತಿಳ್ಕೊಳ್ಳೋ ತಾಳ್ಮೆ ಇಲ್ಲ. ಇಬ್ಬರು ಮಕ್ಕಳ ತಂದೆ ಆಗಿರೋರ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಯುವರ್ ಆನರ್, ಇದಕ್ಕೂ ಮುಂಚೆ ಈ ಆರೋಪಗಳು ಏನಕ್ಕೆ ಬಂದಿಲ್ಲ? ಏನಕ್ಕಂದ್ರೆ ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದೇ ಪ್ರತಿಯೊಬ್ರು ಸಂಬಂಧಕ್ಕೆ ಕೊಡೋ ಬೆಲೆ. ಇಬ್ರು ಮನುಷ್ಯರು ಒಟ್ಟಾಗಿರ್ಬೇಕಾದ್ರೆ ಭಿನ್ನಾಭಿಪ್ರಾಯ ಬರೋ ಸಹಜ. ಒಬ್ಬರಿಗೊಂದ್ಸರಿ ಬೇಕು ಅನ್ಸುತ್ತೆ, ಇನ್ನೊಬ್ರಿಗೆ ಬೇಡ ಅನ್ಸುತ್ತೆ. ಇದೇ ಸಿಚುವೇಶನ್ ನ ರಿವರ್ಸ್ ಮಾಡಿ ನೋಡೋಣ. ಹೆಂಡತಿ ಬೇಕು ಅಂತ ಆಸೆ ಪಟ್ಟಾಗ ಅವಳನ್ನ ನಿರಾಕರಿಸಿದ್ರೆ ಆ ಗಂಡನನ್ನ ನಾವು ಕೋಜ. ಐ ರಿಪೀಟ್ ಯುವರ್ ಆನರ್, ನಾನು ಇದನ್ನ ಸುಳ್ಳು ಹೇಳ್ತಾ ಇಲ್ಲ, ಇದು ನಗ್ನ ಸತ್ಯ. ಕೋಜ ಅಂತ ಹೆಸರು ಹೇಳ್ಬಿಟ್ಟು ಡೈವರ್ಸ್ ತಗೊಳ್ಳೋರು ತುಂಬಾ ನೋಡಿದೀವಿ. ಅದು ಈ ಜನರೇಷನ್ ಮೆಂಟಾಲಿಟಿ. ಇವಾಗ ಹೇಳ್ತಿದ್ದೀನಿ ನಾನು, 40 ರಿಂದ 50 ವರ್ಷದ ಮಧ್ಯದಲ್ಲಿರೋರು ಎಲ್ಲರೂ ಈ ಕೇಸ್ಗೆ ಸಾಕ್ಷಿನೇ. ಅವ್ರು ಇಲ್ಲಿಗೆ ಬಂದು ನನಗೂ ಕೂಡ ಹೀಗೆ ವೈವಾಹಿಕ ಅತ್ಯಾಚಾರ ಆಗ್ತಿದೆ ಸರ್ ಅಂತ ನನ್ ಮುಂದೆ ಹೇಳಕ್ಕಾಗತ್ತಾ? ಹೇಳಿ. ಇಲ್ಲ. ಇಷ್ಟು ಚಿಕ್ಕ ಸಮಸ್ಯೆನ ಬೆಟ್ಟು ತರ ತೋರಿಸ್ತಾರೆ ನಮ್ ಜನ. ರಾಜಿಯಾಗಿ ಸಾಲ್ವ್ ಮಾಡ್ಕೊಳ್ಳೋದ್ ಬಿಟ್ಟು ರಾಜ್ಯಾಂಗಕ್ಕೆ ಬಂದು ಒಬ್ಬ ರಿಪೀಟೆಡ್ ಡಾಕ್ಟರ್ನ ಮರ್ಯಾದೆ ತೆಗೆದು ಕೋರ್ಟ್ ಸಮಯನ ಹಾಳು ಮಾಡಿರೋ ಈ ಕೇಸ್ನ ಇಲ್ಲೇ ವಜಾ ಮಾಡ್ಬೇಕು ಅಂತ ಕೋರ್ಟ್ ಮುಂದೆ ಮನಪೂರ್ವಕವಾಗಿ ಕೇಳ್ತಾ ಇದ್ದೀನಿ ಯುವರ್ ಆನರ್. ಕೊನೆಯದಾಗಿ ಒಂದ್ ಮಾತು ಯುವರ್ ಆನರ್, ತಪ್ಪೆ. ಫ್ಲವರ್ ವಾಸಿಯಿಂದ ನಮ್ಮ ಕ್ಲೈಂಟ್ ರಾಜ್ಕುಮಾರ್ ಅವ್ರ ಹೆಂಡತಿಗೆ ಹೊಡೆದಿರೋದು ತಪ್ಪೆ. ಅದು ಕೋರ್ಟ್ ಅವರು ಎಷ್ಟೇ ಫೈನ್ ಹಾಕಿದ್ರು ಅದನ್ನು ಒಪ್ಕೊಳ್ಳೋಕೆ ಸಿದ್ಧವಾಗಿದ್ದೀವಿ. ಐ ರೆಸ್ಟ್ ಮೈ ಕೇಸ್ ಯುವರ್ ಆನರ್. ಮಿಸ್ಟರ್ ವಿಶ್ವ, ನೀವಿನ್ನೇನಾದ್ರೂ ಹೇಳೋದಿದ್ಯಾ?
ಯುವರ್ ಆನರ್, ಮೊದಲನೇದಾಗಿ ಎಲ್ರ ಮುಂದೆ ನಿಮಗೆ ಇಂಟರಪ್ಟ್ ಮಾಡಿದ್ಕೆ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಮಿಸ್ಟರ್ ವಿಶ್ವ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನಾದರೂ ಅರ್ಥ ಆಗಿದೆಯಾ? ಅರ್ಥ ಆಯ್ತು ಸರ್. ಮ್ಯಾರಿಟಲ್ ರೇಪ್, ವೈವಾಹಿಕ ಜೀವನದಲ್ಲಿ ನಡೆಯುವ ಅತ್ಯಾಚಾರದ ಬಗ್ಗೆ ನಮ್ಮವ್ರಿಗೆ ಎಷ್ಟೇ ಹೇಳಿದ್ರು ಏನು ಅರ್ಥ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಸರ್. ಒಂದು ಅಪಾರ್ಟ್ಮೆಂಟ್ ಅಲ್ಲಿ 15 ಫ್ಲಾಟ್ಗಳಿದ್ರೆ ಕನಿಷ್ಠ 4 ಫ್ಲಾಟ್ ಅಲ್ಲಿ ನಡೆಯುವಂತ ಒಂದು ದೊಡ್ಡ ನರಕ ಸರ್ ಇದು. ಈ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಒಬ್ಬ ವ್ಯಕ್ತಿ ಮೇಲೆ ಮತ್ತೆ ಮತ್ತೆ ಒಬ್ಬ ವ್ಯಕ್ತಿ ಮಾಡುವಂತ ದರಿದ್ರವಾಗಿರೋ ನರಕ ಸರ್ ಇದು. ಒಬ್ಬ ನಿರಪರಾಧಿಗೂ ಕೂಡ ಅನ್ಯಾಯ ನಡಿಬಾರ್ದು ಅಂತ ನಾವೆಲ್ಲ ಓದ್ಕೊಂಡಿದೀವಿ ಅಲ್ವಾ ಸರ್? ಅದರಲ್ಲಿ ಅಕಾರ್ಡಿಂಗ್ ಟು ಲಾ ಅಂತ ಬರ್ದಿಟ್ಟಿಲ್ಲ ತಾನೆ? ಹೇಗಿದ್ರು ಪ್ರತಿಯೊಂದಕ್ಕೂ ದಾರಿ ಇದೆ ಅಂತ ಸರ್ ಹೇಳಿದ್ರು ತಾನೆ. ಈಗ ಪಬ್ಲಿಸಿಟಿಗೋಸ್ಕರ ಸಂಸಾರನ ಹಾಳು ಮಾಡೋರು ಪೊದೆಗಳಲ್ಲಿ ಇರ್ತಾರೇನೋ ಸರ್. ಈ ನಡೀತಿರೋ ದರಿದ್ರನ ಹೊರಗಡೆ ಹೇಳ್ಕೊಂಡ್ರೆ ನನ್ನ ಮನೆ ಮರ್ಯಾದೆ ಏನಾಗುತ್ತೆ, ನನ್ನ ಮನೆಯವ್ರು ಏನ್ ಅನ್ಕೋತಾರೆ, ನನ್ನ ಸಂಬಂಧಿಕರು ಏನ್ ಅನ್ಕೋತಾರೆ ಅಂತ ಹೇಳ್ಕೊಳಕ್ಕಾಗದೆ ಒಳಗಡೆ ಕುತ್ಕೊಂಡು ಕೊರ್ಗಿ ಸಾಯೋರು ಎಷ್ಟೋ ಜನ ಇದ್ದಾರೆ ಸರ್ ಈ ಪ್ರಪಂಚದಲ್ಲಿ. 1000 ಜನ ಇದ್ದಾರೆ. ಇಷ್ಟು ದೊಡ್ಡ ಸಮಸ್ಯೆನ ಅರ್ಥ ಮಾಡ್ಕೊಳ್ದೇ ಇರುವಂತಹ ಸಮಾಜದಲ್ಲಿ ಬದುಕ್ತಿರೋ ಒಬ್ಬ ವಿಕ್ಟಿಮ್ ಸರ್ ನಾನು. ಈ ತರ ಎಷ್ಟೋ ಜನ ಹೆಣ್ಮಕ್ಳು ಬಂದು ಅವ್ರ ಕತೆ ಹೇಳ್ತಿದ್ರು ಕೇಳಿಸ್ಕೊಂಡು ಏನು ಮಾಡಕ್ಕಾಗದೆ ಇರುವಂತ ಹೆದ್ರು ಪುಕ್ಲ ಸರ್ ನಾನು. ಏನೋ ಕಿತ್ತಾಕಣ ಏನೋ ದಬ್ಬಾಕಣ ಅಂತ 5 ವರ್ಷ ಲಾ ಓದಿರೋ ಲಾಯರ್ ಸರ್ ನಾನು. ಅದಕ್ಕೆ ಈಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಎಷ್ಟು ತಿಂಗಳು ಟಾರ್ಚರ್ ಮಾಡಿದನ್ ಗೊತ್ತಾ ಸರ್ ಅವ್ರ ಮಾತಿಗೆ? ಪೂಜೆ ಕೋಣೆಲಿದ್ರು ಕೂಡ ಬಿಟ್ಟಿಲ್ಲ ಸರ್. ಪೀರಿಯಡ್ಸ್ ಇದ್ರು ಕೂಡ ಬಿಟ್ಟಿಲ್ಲ. ಕೈ ಕಟ್ಟಾಕಿ ಅವಳನ್ನ ರೇಪ್ ಮಾಡ್ತಾ ಇದ್ರೆ ಆ ಹುಡುಗಿ ಸ್ವಲ್ಪ ಧೈರ್ಯ ಮಾಡಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ್ರೆ ಫ್ಲವರ್ ಬಾಸ್ಗೆ ಫೈನ್ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಇವರು. ಎಮೋಷನಲ್ ಆಗಿ ಮಾತಾಡಿ ಕೇಸ್ನ ಡೈವರ್ಟ್ ಮಾಡಿ ಗೆಲ್ಬಹುದು ಅನ್ಕೊಂಡ. ಒಬ್ಬ ಲಾಯರ್ ಮಾತಾಡ್ತಿರ್ಬೇಕಾದ್ರೆ ಇಂಟರಪ್ಟ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಕೂತ್ಕೊಳ್ಳಿ. ಕೂತ್ಕೋ. ಏಯ್, ಯಾರ ಅದು? ಆರ್ಡರ್ ಆರ್ಡರ್. ಮಿಸ್ಟರ್ ವಿಶ್ವ, ನೀವು ಕಂಟಿನ್ಯೂ ಮಾಡಿ. ಯುವರ್ ಆನರ್, ಇವತ್ತು ಕೋರ್ಟ್ ಚರಿತ್ರೆಯಲ್ಲಿ ಯಾವತ್ತೂ ನಡೆದೇ ಇರೋಂಥದ್ದು ನಡೆದಿದೆ ಯುವರ್ ಆನರ್. ಯಾರು ಯಾರನ್ನ ಕೂಡ ಇಂಟರೋಗೇಟ್ ಮಾಡಿಲ್ಲ. ಒಂದು ನಡೆದಿರೋ ಕ್ರೈಮ್ಗೆ ಜಡ್ಜ್ ಸಮೇತ 50 ಜನ ಇಲ್ಲೇ ಸಾಕ್ಷಿಯಾಗಿದ್ದಾರೆ. ಒಬ್ಬ ಲಾಯರ್ ಬೋನ್ ಒಳಗಡೆ ನಿಂತ್ಕೊಂಡು ಮಾತಾಡಿದ್ದಾನೆ. ಇನ್ನು ಎಷ್ಟು ದಿನ ಕೋರ್ಟ್ ಚರಿತ್ರೆಯಲ್ಲಿ ಯಾವತ್ತೂ ಇದು ನಡೆದೇ ಇಲ್ಲ ಅಂತ ಮಾತಾಡ್ತಾನೆ ಇರ್ತೀವಿ ಯುವರ್ ಆನರ್? ನೀವೇ ಒಂದು ಪ್ರೆಸಿಡೆಂಟ್ ನ ಸೆಟ್ ಮಾಡಿ, ಎಷ್ಟೋ ಜನ ಕಷ್ಟಪಡ್ತಿರೋರ್ಗೆ ಒಂದು ಹೋಪ್ ಕೊಡಿ. ಇದಕ್ಕೆ ಯಾವನ್ ಶಿಕ್ಷೆ ಕೊಡ್ತಾನೆ ಬಿಡು ಅನ್ನೋ ಪ್ರತಿಯೊಬ್ಬನಿಗೂ ಒಂದು ಭಯ ಕೊಡಿ. ಯುವರ್ ಆನರ್, ಕೋರ್ಟಿನ ಗೆಲುವು ಮೆಟ್ಲತ್ಕೊಂಡು ಬಂದಿರೋ ಒಬ್ಬ ಒಳ್ಳೆಯವನಲ್ಲಿ ಇಲ್ಲ ಯುವರ್ ಆನರ್. ಮನೇಲಿ ಕೂತ್ಕೊಂಡಿರೋ ಒಬ್ಬ ಕೆಟ್ಟವನ್ಗೆ ಭಯ ಹುಟ್ಟಿಸೋದ್ರಲ್ಲಿದೆ. ವಸಿಷ್ಠ ಅವರೇ, ನೀವಿದನ್ನ ರೇಪ್ ಜೊತೆ ಕಂಪೇರ್ ಮಾಡಬೇಡಿ ಅಂತ ಹೇಳಿದ್ರಿ. ನನ್ನನ್ನು ಕೇಳಿದ್ರೆ ರೇಪೇ ಬೆಟರು ಸರ್. ಅಟ್ಲೀಸ್ಟ್ ರೇಪ್ ಆದ್ಮೇಲೆ ವಿಕ್ಟಿಮ್ ಬೆಳಿಗ್ಗೆ ಹೋಗಿ ಕಲ್ಪ್ರಿಟ್ ಮೇಲೆ ಕಂಪ್ಲೇಂಟ್ ಆದ್ರೂ ಕೊಡ್ತಾಳೆ ಸರ್. ಆದ್ರೆ ಇಲ್ಲ ಆ ಥರ ಅಲ್ಲ. ಆ ನೆಕ್ಸ್ಟ್ ಡೇ ಅದೇ ವಿಕ್ಟಿಮ್ ಹೋಗಿ ಅದೇ ಕಲ್ಪ್ರಿಟ್ಗೆ ದೋಸೆ ಹಾಕಿ ಕೊಡ್ತಾಳೆ ಸರ್. The judgment will be passed in the next hearing. Thank you, Your Honor. ನೆಕ್ಸ್ಟ್ ಕೇಸ್ ಅವ್ರಿಗೆ ಬರಕ್ಕೆ ಹೇಳಿ. ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ ಸರ್.
ನಿಮ್ ಕಲ್ಪನೆನ ಮೀರೋದಕ್ಕೆ ತುಂಬಾ ತಾಳ್ಮೆ ತಗೋಬೇಕಾಯ್ತು. ಈ ಕೇಸಲ್ಲಿ ಗೆಲುವು ಸೋಲು ಪಕ್ಕದಲ್ಲಿಟ್ರೆ ನೀವೊಬ್ಬ ಮನುಷ್ಯನಾಗಿ ಆಗ್ಲೇ ಸೋತ್ ಹೋಗಿದ್ದೀರಾ ಸರ್. ನಿಮ್ ಫ್ರೆಂಡ್ ಮಗನ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ನಿಮ್ಮ ಸ್ವಂತ ವೈಫ್ ಬಗ್ಗೆ ಯೋಚನೆ ಮಾಡಿಲ್ಲ ಸರ್ ನೀವು. ಸರ್, ಇಲ್ಲಿ ಟಾಪಿಕ್ ಹೆಣ್ಣೋ ಗಂಡೋ ಅಲ್ಲ ಸರ್, ಒಬ್ಬ ಮನುಷ್ಯನ ಅಭಿಪ್ರಾಯಕ್ಕೆ ಎದುರುಗಡೆ ಇರೋರು ಕೊಡೋ ಅಂತ ವ್ಯಾಲ್ಯೂ ಸರ್. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡಿದ್ದೆ ಸರಿ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರನ ತೆಗೆದುಹಾಕಿ ಸರ್. ನೀವು ಕೇಳಬೇಕಾಗಿರೋ ಚಪ್ಪಳೆ ಇನ್ನು ತುಂಬಾ ಇದೆ ಸರ್.